ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವಿ. ಇವಾಗ ಆಷಾಢ ಆಗಿರೋದ್ರಿಂದ ಆಷಾಢ ಶುಕ್ರವಾರ ಅತ್ಯಂತ ಶ್ರೇಷ್ಠವಾದದ್ದು. ಚಾಮುಂಡಿ ದೇವಿಯನ್ನು ನಾವು ಪ್ರಾರ್ಥನೆ ಮಾಡೋದಕ್ಕೆ, ಬೇಡ್ಕೊಳ್ಳೋದಕ್ಕೆ, ಸೇವೆ ಮಾಡೋದಕ್ಕೆ ಒಂದು ಉತ್ತಮವಾದ ದಿನ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಆಷಾಢ ಶುಕ್ರವಾರನೇ ದೇವಸ್ಥಾನಕ್ಕೆ ಹೋಗಬೇಕು. ಅದು ಎಲ್ಲಿ ಅಂತಂದರೆ ಬೆಟ್ಟಕ್ಕೆ ಹೋಗಬೇಕು. ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿಯನ್ನು ನೋಡಿ ಆಕೆಯಿಂದ ಒಂದು ದೈವ ಕೃಪೆಗೆ ಒಳಗಾಗಬೇಕು ಅನ್ನೋದು ಎಲ್ಲರ ಆಸೆ. ಆದರೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ಒಟ್ಟಾರೆ ಎಲ್ಲರೂ ಬೆಟ್ಟಕ್ಕೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ನೂಕು ನುಗ್ಗಲು ಉಂಟಾಗುತ್ತೆ. ಜನಸಾಮಾನ್ಯರಿಗೆ ದರ್ಶನ ಸಿಕ್ಕೋದೇ ಕಷ್ಟ ಆಗ್ತಾಯಿದೆ. ಅದರಲ್ಲೂ ಸಹ ಸರ್ಕಾರದ ಕಡೆಯಿಂದ VIP ಗಳಿರ್ತಾರೆ. ಚಲನಚಿತ್ರ ನಟರುಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಅವರ ಹಿಂಬಾಲಕರಾಗ್ಬೋದು, ಅಥವಾ ಬೇರೆ ದೊಡ್ಡ ಅಧಿಕಾರಿಗಳು ಅಂತ ನಾವೇನಂತೀವಿ, ಅವರ ಜೊತೆ ಒಂದಷ್ಟು ಅವರ ಹಿಂಬಾಲಕರು, ಅವರಿಗೆ ಗೊತ್ತಿದ್ದವರು, ಅವರ ಸಂಬಂಧಿಕರು, ಪರಿಚಯ ಇದ್ದವರು. ಈ ಥರ ಏನಾಗುತ್ತೆ ಅಂದರೆ ಜನಸಾಮಾನ್ಯರು ಒಂದು ಧರ್ಮದರ್ಶನದಲ್ಲಿ ನಿಂತಿರ್ತಾರೆ. ಈ ಒಂದು VIP ಗಳೇನು ಮಾಡ್ತಾರೆ ಅಂದರೆ ನೇರವಾಗಿ ಅವರು ಅಲ್ಲಿ ಬಂದು ಕಾರಲ್ಲಿ ಇಳಿತಾರೆ. ನೇರವಾಗಿ ಯಾವುದೇ ಒಂದು ಕ್ಯೂ ಏನಿರುತ್ತೆ, ಸಾಲು, ಅದು ಏನೂ ಇಲ್ಲದೆ ನೇರವಾಗಿ ಆ ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತಾರೆ. ದರ್ಶನ ಪಡ್ಕೊಂಡು ಹೋಗ್ತಾರೆ. ಜನಸಾಮಾನ್ಯರು ಏನು ಮಾಡ್ತಾರೆ, ಮಳೆ ತುಂತುರು ಹನಿ ಆಗ್ತಾ ಇರುತ್ತೆ, ಜನಸಾಗರ, ಸಣ್ಣ ಮಕ್ಕಳನ್ನು ಕರ್ಕೊಂಬಂದಿರ್ತಾರೆ, ವೃದ್ಧರು ಇರ್ತಾರೆ. ಇಂಥ ಸಂದರ್ಭದಲ್ಲಿ ಧರ್ಮದರ್ಶನ, ಮೊದಲೆಲ್ಲ ಧರ್ಮದರ್ಶನ ಇತ್ತು. ಇವಾಗೇನು ಮಾಡಿದ್ದಾರೆ ಅಂದರೆ 2,000 ರೂಪಾಯಿಯ ದರ್ಶನ ಇದೆ. ಆ 2,000 ರೂಪಾಯಿಯ ದರ್ಶನ ಆದರೂ ಸಹ VIP ಕ್ಯೂ ಅಲ್ಲಿ ಯಾವುದೇ ಒಂದು ಹಣ ಇಲ್ಲದೆ ಅವರು ನೇರವಾಗಿ ಹೋಗ್ತಾರೆ. ಏಕೆಂದರೆ ಅವರು ತುಂಬ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅನ್ನುವ ಒಂದು ಪ್ರಮುಖ ವ್ಯಕ್ತಿಗಳು ಅನ್ನುವ ಕಾರಣದಿಂದ. ಆದರೆ ಜನಸಾಮಾನ್ಯರು ಏನು ಮಾಡ್ತಾರೆ, ಅಷ್ಟೊಂದು ಹಣವನ್ನು ನೀಡಿದರೂ ಸಹ ಗಂಟೆಗಟ್ಟಲೆ ಕ್ಯೂಲಿ ನಿಂತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಎಲ್ಲರೂ ತುಂಬ ಬೇಜಾರು ಮಾಡ್ಕೊತಾರೆ. ನಾವು 2,000 ರೂಪಾಯಿ ಕೊಟ್ಟಿದ್ದೀವಿ, ಆದರೂ ಸಹ ಇಷ್ಟೋ ತನಕ ಕಾಯಬೇಕಾಗಿದೆ, ಇವರೆಲ್ಲ ಬರ್ತಾರೆ, ಬಂದಿದ್ದ ತಕ್ಷಣ ಹೊರಟೋಗ್ತಾರೆ ಅನ್ನೋದು ಜನಸಾಮಾನ್ಯರ ಒಂದು ಅಳಲು. ಆದರೆ ನಿಮಗೆ ಒಂದು ಸಂತೋಷದ ಸುದ್ದಿನ ಹೇಳ್ತಾ ಇದ್ದೀನಿ. ಯಾವ ವ್ಯಕ್ತಿ ಆ ಧರ್ಮದರ್ಶನದಲ್ಲಿ ಗಂಟೆಗಟ್ಟಲೆಗಳ ಕಾಲ ಕಾಯ್ದು, ಅಥವಾ ಒಂದು ಅವರ್ಸ್ ಟುಗೆದರ್ ಅಂತ ನಾವು ಅಂತೀವಿ, 3-4 ಗಂಟೆಗಳು, ಅದು ದುಡ್ಡು ಕೊಟ್ಟಾಗಿರಬಹುದು ಅಥವಾ ಧರ್ಮದರ್ಶನ ಆಗಿರ್ಬೋದು, ತುಂಬ ಹೊತ್ತು ಕಾಯ್ದು ಅಲ್ಲಿ ನಂತರ ಅಂದರೆ ದೇಹ ಬಳಲೋಗಿರುತ್ತೆ, ಹಸಿವಾಗ್ತಿರುತ್ತೆ, ಬಾಯಾರಿಕೆ ಆಗ್ತಿರುತ್ತೆ, ನಿಂತು ಕಾಲು ಹಿಡ್ಕೊತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಆ ತಾಯಿಯ ದರ್ಶನವನ್ನು ಪಡೆದು ಆ ಸಂದರ್ಭದಲ್ಲಿ ನೀವು ಏನು ಕೇಳಕ್ಕಂತೀರಾ, ಖಂಡಿತವಾಗ್ಲೂ ನಿಮ್ಮ ಆಸೆಗಳು ನೆರವೇರುತ್ತೆ. ಆದರೆ ನೇರವಾಗಿ VIP ದರ್ಶನದಲ್ಲಿ ಬರುವಂತಹ VIP ಗಳು ನೇರವಾಗಿ ಆ ತಾಯಿಯ ದರ್ಶನ ಪಡೆದು ಅವ್ರು ಏನು ಬೇಡ್ಕಂತಾರೆ, ವರಗಳನ್ನು ಕೇಳ್ಕೊಳ್ತಾರೆ, ಅದು ಖಂಡಿತ ನೆರವೇರೋಲ್ಲ ಅನ್ನುವುದು ಒಂದು ಸಂತೋಷದ ಸಂಗತಿ. ಹಾಗಾದರೆ ಏನಪ್ಪ ಇದು ವಿಚಿತ್ರ, ನಾವು ಹೋಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಹೋಗಿ ದೇವಿಯನ್ನು ಕೇಳಿದ ತಕ್ಷಣ ದೇವಿ ಒಲ್ದುಬಿಟ್ಟು ನಮಗೆ ವರಗಳನ್ನು ಕೊಡ್ತಾಳಾ, ಅವರು VIP ಗಳು ಅವರಿಗೆ ಕೊಡೋದಿಲ್ವಾ ಅನ್ನೋದಾದರೆ ಇದರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ. ಸಾಮಾನ್ಯವಾಗಿ ನೋಡಿ, ಬಹಳಷ್ಟು ಜನ ಯುಗ ಪುರುಷರು, ಅವಧೂತರು, ಇವರ ಒಂದು ಹುಟ್ಟು ಯಾವ ರೀತಿ ಆಯಿತು ಅಂತ ನಾವು ನೋಡೋದಾದರೆ ನಾವೆಲ್ಲ ಬಹಳಷ್ಟು ಕಥೆಗಳನ್ನು ಓದಿದ್ದೀವಿ. ವೆಂಕಟಾಚಲ ಅವಧೂತರಾಗಿರ್ಬೋದು, ರಮಣ ಮಹರ್ಷಿಗಳಾಗಿರ್ಬೋದು, ಈ ರೀತಿ ಬಹಳಷ್ಟು ಯುಗ ಪುರುಷರಾಗಿರ್ಬೋದು, ಅವಧೂತರುಗಳಾಗಿರಬಹುದು, ಇವ್ರದ್ದೆಲ್ಲ ನಾವು ಕಥೆಗಳನ್ನು, ಅವರ ಹುಟ್ಟು ಯಾವ ರೀತಿ ಆಯಿತು ಅಂದರೆ ಬಹಳಷ್ಟು ಸಂದರ್ಭದಲ್ಲಿ ಕೆಲವೊಬ್ಬ ರಾಜ ಮಹಾರಾಜರುಗಳು ಅಷ್ಟೇ, ಅಂದರೆ ತುಂಬ ಒಂದು ಇತಿಹಾಸವನ್ನು ನಿರ್ಮಿಸಿದಂತಹ ರಾಜ ಮಹಾರಾಜರುಗಳ ಹುಟ್ಟು ಯಾವ ರೀತಿ ಅಂದರೆ ಬಹಳ ಕಾಲಗಳವರೆಗೆ ಆ ರಾಜ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ನಂತರ ಅವರೇನು ಮಾಡಿದ್ರು, ಯಾವುದೋ ಒಬ್ಬ ಮುನಿಯ ಒಂದು ಋಷಿಗಳ ಒಂದು ಅಣತಿಯಂತೆ ಯಾವುದೋ ಒಂದು ಕ್ಷೇತ್ರಕ್ಕೆ ಪಾದಯಾತ್ರೆ ಹೋದ ರಾಜ, ಅವಾಗಿನ ಚಕ್ರಪತಿಯಾಗಿರ್ತಾನೆ ಅವನೇನು ಮಾಡ್ತಾನೆ, ಬರೀ ಕಾಲಿನಲ್ಲಿ ತನ್ನ ಹೆಂಡತಿಯ ಜೊತೆ ಆತ ಆ ಒಂದು ದೇವಸ್ಥಾನಕ್ಕೆ ಅದೆಷ್ಟೋ ಕಿಲೋಮೀಟರ್ಗಳ ಕಾಲ ನಡ್ಕೊಂಡೋಗಿರ್ತಾನೆ. ನಡ್ಕೊಂಡೋಗಿ ಅಲ್ಲಿ ಬಹಳಷ್ಟು ದಿನ ಆ ದೇವರ ಪೂಜೆಯನ್ನು ಮಾಡ್ತಾನೆ. ಅದು ಶ್ರದ್ಧೆಯಿಂದ, ಭಕ್ತಿಯಿಂದ, ಅದು ಉಪವಾಸವನ್ನು ಮಾಡಿಕೊಂಡು ದೇಹವನ್ನು ದಂಡಿಸ್ಕೊಂಡು ದೇವರನ್ನು ಒಲಿಸ್ಕೊಂತಾನೆ. ನಂತರ ಆತನಿಗೆ ಈ ಥರ ಒಬ್ಬ ಅದ್ಭುತವಾದ ಪುತ್ರ ರತ್ನದ ಜನನವಾಯಿತು ಅಂತ ಬಹಳಷ್ಟು ಕಥೆಗಳನ್ನು ಓದ್ತೀವಿ. ಇದು ಒಂದು ಕಾಮನ್ ಫ್ಯಾಕ್ಟರ್. ಇತಿಹಾಸದ ಪುಟಗಳನ್ನು ತಿರುಗಿ ಹಾಕಿ ನೋಡಿ ನೀವು,
ನಾವು, ಇದು ಎಲ್ಲ ಮಹಾಪುರುಷರು, ಯುಗ ಪುರುಷರು, ಅವಧೂತರು, ಸಾಧುಗಳು, ಸನ್ಯಾಸಿಗಳು ಅವರ ಹುಟ್ಟು ಯಾವ ರೀತಿ ಆಯಿತು ಅಂದರೆ ಇದು ಕಾಮನ್ನೆಸ್ ಎಲ್ಲದರಲ್ಲೂ ನಾವು ನೋಡೋವಂಥದ್ದು. ಅಂದರೆ ಅವರ ತಂದೆ ತಾಯಿಗಳು ಬಹಳಷ್ಟು ಶ್ರಮಪಟ್ಟು, ಅವರ ರಾಜ ಆಗಿರ್ಬೋದು, ಚಕ್ರಾಧಿಪತಿ ಆಗಿರ್ಬೋದು, ಎಷ್ಟೇ ಶ್ರೀಮಂತನಾಗಿದ್ದರೂ ಅವನು ಒಂದು ವ್ರತವನ್ನು ಮಾಡಿದ, ದಶರಥ ಮಹಾರಾಜನ ಕಾಲದಲ್ಲಿ ಅವನು ವ್ರತವನ್ನು ಮಾಡಿದ ಅಂತ ನಾವು ಓದಿರ್ತೀವಿ. ಅಂದರೆ ಆ ವ್ರತ ಅಂತಂದಾಗ ಅದರದೇ ಆದ ನಿಯಮಗಳಿರುತ್ತೆ, ಅಲ್ಲಿ ಉಪವಾಸ ಇರುತ್ತೆ, ಬಹಳಷ್ಟು ಅವರು ಪೂಜೆ, ಯಜ್ಞ, ಯಾಗಾದಿಗಳನ್ನೆಲ್ಲ ಮಾಡಬೇಕು. ಅಂದರೆ ಇಲ್ಲಿ ದೇಹವನ್ನು, ಮನಸ್ಸನ್ನು ಒಂದು ದಣಿಸಿ ಒಂದು ಹದ ಮಾಡುವಂತಹ ಪ್ರಕ್ರಿಯೆ ಅಂತ ಅನ್ಬೋದು. ಹಾಗಾದರೆ ಈ ಥರ ನಾವು ದೇಹವನ್ನು ದಂಡಿಸಿ ನಾವು ಪೂಜೆ ಮಾಡಿದಾಗ ದೇವರು ಏನಕ್ಕೆ ಒಲಿತಾರೆ? ಸುಮ್ಮನೆ ನಾವು ನೇರವಾಗಿ ಕಾರ್ನಲ್ಲಿ ಅಂತ ಹೋಗಿ ಆ ದೇವಸ್ಥಾನದ ಮುಂದೆ ನಿಂತು ಡೈರೆಕ್ಟ್ VIP ಕ್ಯೂನಲ್ಲಿ ಹೋಗಿ ದೇವರ ಮುಂದೆ ನಿಂತು ಏನೇ ಬೇಡಿದ್ರು ನೆರವೇರಲ್ಲ ಅನ್ನೋದು ವೈಜ್ಞಾನಿಕವಾಗಿ ಯಾವ ರೀತಿ ಅಂತ ನಾವು ನೋಡೋದಾದರೆ, ಅಲ್ಲಿ ದೇವರ ಒಂದು ಭಕ್ತಿ ಅಥವಾ ಒಂದು ಶಕ್ತಿ ಇದೆಲ್ಲ ಏನಿದೆ ಅದನ್ನು ಸ್ವಲ್ಪ ಬದಿಗಿಡೋಣ. ಏನಾಗುತ್ತೆ, ದೇವಸ್ಥಾನಕ್ಕೆ ನಾವು ಹೋದಾಗ ಬೆಟ್ಟನ ಹತ್ತಿ ನಾನು ಹೋಗ್ತಾ ಇದ್ದೀನಿ, ಅಥವಾ ಎಷ್ಟೋ ಕಿಲೋಮೀಟ್ರ್ಗಳು ನಡ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲ ಧರ್ಮದರ್ಶನ ಅಥವಾ 2,000 ರೂಪಾಯಿ ಆಗಿ ನಾನು 3-4 ಗಂಟೆಗಳ ಕಾಲ ನಿಂತ್ಕೊಂಡಿದ್ದೀನಿ ಅಂತಂದಾಗ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ಇದು ದೈಹಿಕ ಶ್ರಮ ಆಯಿತು. ಶ್ರಮ ಆದ ನಂತರ ನಾವೇನು ಮಾಡ್ತೀವಿ, ದೇವರನ್ನ ಸ್ಮರಣೆ ಮಾಡ್ತಾ ಇರ್ತೀವಿ. ಕೆಲವರು ಸಲ ಬೈಕಂತನೂ ಇರ್ತಾರೆ, ಅದೆಲ್ಲ ನೋಡ್ಕೊಂಡು, ಆದರೆ ಅಂದರೂ ಸಹ ಎಲ್ಲೋ ಒಂದು ದೇವರ ಸ್ಮರಣೆ ಮಾಡ್ತಾರೆ. ನಂತರ ದೇವಾಲಯವನ್ನು ಎಂಟ್ರಾಗ್ತಾರೆ. ಎಂಟ್ರಾದಾಗ ದೈಹಿಕವಾಗಿ ಬಳಲಿಕೆ ಇರುತ್ತೆ. ನಾವು ದೇವಸ್ಥಾನವನ್ನು ಎಂಟ್ರಾಗಬೇಕಾದ್ರೆ ವಿಶೇಷ ದಿನವಾಗಿರೋದ್ರಿಂದ ಬಹಳಷ್ಟು ಹೂವುಗಳಿಂದ ದೇವಸ್ಥಾನವನ್ನು ಅಲಂಕಾರ ಮಾಡಿರ್ತಾರೆ. ಅಲ್ಲಿ ಆರೋಮ, ಹೂವಿನ ಒಂದು ಸುಗಂಧ ಇರುತ್ತೆ. ನಾವು ಎಂಟ್ರಾಗಿದ್ದ ತಕ್ಷಣ ಏನಾಗುತ್ತೆ, ಆ ಸುಗಂಧವನ್ನು ನಾವು ಗ್ರಹಣೆ ಮಾಡ್ತೀವಿ. ನಂತರ ಹೂವಿನ ಒಂದು ಅಲಂಕಾರ ಇರುತ್ತಲ್ಲ, ಕಣ್ಣಿಗೆ ಒಂಥರ ತುಂಬ ತೃಪ್ತಿಯನ್ನು ನೀಡುವಂತಹದ್ದು ಆ ಸಂದರ್ಭದಲ್ಲಿ. ಅಂದರೆ ಅದರ ಸುವಾಸನೆ ಆಗಿರ್ಬೋದು, ಅದರ ಅಂದಚಂದಗಳು, ಕಲರ್ಸ್ಗಳಾಗಿರ್ಬೋದು, ಅಥವಾ ಹಣ್ಣುಗಳಿಂದ ಅಲಂಕಾರ ಮಾಡಿರ್ತಾರೆ, ಅದ್ಭುತವಾದ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡಿದಾಗ ಕಣ್ಣಿಗೆ ತೃಪ್ತಿ ಆಗುತ್ತೆ, ಮೂಗಿಗೆ ಒಳ್ಳೆಯ ಸುವಾಸನೆ ಸಿಕ್ಕುತ್ತೆ. ಆಮೇಲೆ ದೇವಸ್ಥಾನದಲ್ಲಿ ಏನು ಮಾಡ್ತೀವಿ ನಾವು, ಆ ಗಂಟೆ ಶಬ್ದ ನಡೀತಾನೆ ಇರುತ್ತೆ, ಮಂಗಳಾರತಿ, ಪೂಜೆ, ಗಂಟೆ ಇದು, ಆಮೇಲೆ ಕರ್ಪೂರದ ಆರತಿಗಳೆಲ್ಲ ಮಾಡ್ತಾ ಇರ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಪಂಚೇಂದ್ರಿಯಗಳನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು, ಸಂಪೂರ್ಣ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ. ಆ್ಯಕ್ಟಿವೇಟ್ ಆಗಿ ನಮ್ಮ ಮೆದುಳಿನಲ್ಲಿ ಕೆಲವೊಂದು ಭಾಗಗಳು ಏನಿದೆ, ಮುಖ್ಯವಾಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸು, ಇಂಥವೆಲ್ಲ ಒಳ್ಳೆಯದು. ಹಿಂಭಾಗದ ಪ್ರಾಣಿ ಮೆದುಳು ಸಂಪೂರ್ಣ ಶಟ್ ಡೌನ್ ಆಗುತ್ತೆ ದೇವಸ್ಥಾನದಲ್ಲಿ. ಅದಕ್ಕೆ ನಮಗೆ ಶಾಂತತೆ ಸಿಕ್ಕೋದು. ಕೋಪ, ತಾಪ, ಭಯ, ಏನೇನು ನಮ್ಮ ಎಮೋಷನ್ಸ್ ಇದೆ ಅದನ್ನು ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಲ್ಲ, ಕಡಿಮೆ ಮಾಡ್ಕೊತೀವಿ. ಒಂಥರ ಮಂಪರಿನ ಸ್ಥಿತಿ ಏನಕ್ಕೆ ಅಂದರೆ ದೇಹ ಬಳಲಿದೆ. ಇಷ್ಟೆಲ್ಲ ನಿಮಗೆ ಆ್ಯಕ್ಟಿವೇಶನ್ ಆದಾಗ ಆ ಒಂದು ಸುವಾಸನೆ ಆಗ್ಬೋದು, ಕಣ್ಣಿಗೆ ನೋಡೋದು ಏನಾದಾಗ ಮಂಪರಿನ ಸ್ಥಿತಿಗೆ ಬರ್ತೀವಿ. ಒಂಥರ ಒಂದು ಕೈಂಡ್ ಆಫ್ ನಮ್ಗನ್ಸುತ್ತೆ, ದೇವಸ್ಥಾನಕ್ಕೆ ಹೋದಾಗ ಒಂಥರ ನನಗೆ ಫೀಲ್ ಆಯಿತು, ಏನೋ ಬೇರೆ ಥರ ಅನುಭವ ಆಯಿತು ಅಂದರೆ ಈ ಫೀಲಿಂಗೇ ನಾನು ಹೇಳ್ತಾ ಇರೋದು. ಆವಾಗೇನಾಗಿರುತ್ತೆ, ನಾವು ಟ್ರಾನ್ಸ್ ಸ್ಟೇಟ್ಗೆ ಹೋಗಿರ್ತೀವಿ. ಕ್ಯೂಲಿ ನಿಂತಾಗ ಬೀಟಾ ಸ್ಟೇಟ್ಗೆ ಹೋಗಿರ್ಬೋದು. ದೇವಸ್ಥಾನ ಎಂಟ್ರಾಗಬೇಕಾದ್ರೆ ನಮ್ಮ ಮೆದುಳಿನಲ್ಲಿ ಆಲ್ಫಾ ಅಲೆಗಳಿರುತ್ತೆ. ದೇವರ ಮುಂದೆ ನಾವು ನಿಂತಾಗ ಟ್ರಾನ್ಸ್ ಸ್ಟೇಟ್ ಅಂದರೆ ಪೂರ ಎಚ್ಚರಿಕೆ ಅಲ್ಲ, ತುಂಬ ಅಲರ್ಟ್ ಅಲ್ಲ, ಅಥವಾ ನಿದ್ರೆನೂ ಅಲ್ಲ. ಈ ಮಧ್ಯದ ಅವಧಿಯಲ್ಲಿ ನಾವು ದೇವರನ್ನು ನೋಡ್ತಾ ಇರ್ತೀವಿ, ಆರತಿ ಮಾಡ್ತಾರೆ, ದೇವರ ಮುಖ ಎಲ್ಲ ನೋಡ್ತಾ ಇರ್ತೀವಿ. ಕಂಪ್ಲೀಟಾಗಿ ನಾವು ಟ್ರಾನ್ಸ್ಗೆ ಹೋದಾಗ ಏನಾಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿದೆ ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆದಾಗ ಯಾವ ಇನ್ಸ್ಟ್ರಕ್ಷನ್ ಕೊಡ್ತೀರಾ, ಯಾವ ಬೇಡಿಕೆಗಳನ್ನು ಇಡ್ತೀರಾ, ಆ ಸಬ್ಕಾನ್ಷಿಯಸ್ ಮೈಂಡು ತಗೊಳುತ್ತದನ್ನು ಸಂಪೂರ್ಣವಾಗಿ. ಅಲ್ಲಿ ದೇವರು ಕೇಳಿಸ್ಕೊಂತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೇಳಿಸ್ಕೊಳ್ಳುತ್ತೆ. ಹೇಗೆ ಅಂದರೆ, ನಾನು ಮನೆ ಕಟ್ಟಬೇಕು, ಇಲ್ಲ ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಇಲ್ಲ ನಾನು ಚೆನ್ನಾಗಿರಬೇಕು, ನಮ್ಮ ಬೇಡಿಕೆಗಳು, ನನ್ನ ಉದ್ಯೋಗ ಚೆನ್ನಾಗಾಗಬೇಕು, ನನಗೆ ಪ್ರಮೋಷನ್ ಆಗಬೇಕು, ಮತ್ತು ಈ ಥರದ್ದು ನಮ್ಮದು ಬೇಕಾದಷ್ಟು ದೇವರ ಹತ್ರ ಹೋಗೋದೇ ನಾವು ಬೇಡೋದಕ್ಕೆ. ಹಾಗಾಗಿ ಬಹಳಷ್ಟು ಬೇಡಿಕೆಗಳನ್ನು ನಾವು ಇಡ್ತಾ ಬರ್ತೀವಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದು ಲಾಜಿಕ್ ಅಲ್ಲ, ಅದೆಲ್ಲ ಇನ್ಫಾರ್ಮೇಷನ್ ತಗೊಳುತ್ತೆ, ನನಗೇನೇನು ಬೇಕೆಲ್ಲ. ಅಲ್ಲಿ ಲಾಜಿಕ್ ಮೈಂಡು ಶಟ್ ಡೌನ್ ಆಗಿರುತ್ತೆ, ಅದೇನು ಕೆಲಸ ಮಾಡ್ತಿರಲ್ಲ, ಎಲ್ಲ ಸಬ್ಕಾನ್ಷಿಯಸ್ ಮೈಂಡ್ ತಗೊಳುತ್ತೆ. ನಂತರ ಏನು ಮಾಡುತ್ತದು, ದೇವರ ದರ್ಶನ ಮಾಡ್ಕೊಳ್ಬೇಕಾದ್ರೆ ಅಲ್ಲಿಂದ ಆ್ಯಕ್ಟಿವೇಟ್ ಆಗುತ್ತೆ. ಆಲ್ರೆಡಿ ಸ್ಟೋರ್ ಆಯಿತು ಇನ್ಫಾರ್ಮೇಷನ್ನು. ಅದೇನು ಮಾಡುತ್ತೆ, ಅಕಾರ್ಡಿಂಗ್ಲಿ ಫಿಲ್ಟರ್ ಮಾಡ್ತಾ ಬರುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಆ್ಯಕ್ಟಿವೇಟ್ ಆಗಿ ನಮಗೆ ಸಾವಿರಾರು ನಮ್ಮದು ಆಸೆಗಳು, ಅಭಿಲಾಷೆಗಳು, ಬೇಡಿಕೆಗಳಿರುತ್ತೆ. ಆದರೆ ನಾನಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ದೇವಸ್ಥಾನದಲ್ಲಿ. ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆದಾಗ ನಾನು ಮನೆ ಕಟ್ಟಬೇಕು, ನನ್ನ ಉದ್ಯೋಗ ಚೆನ್ನಾಗಾಗಬೇಕು. ಅವಾಗೇನಾಗುತ್ತೆ, ನಮಗೆ ಅರಿವಿಲ್ಲದಂತೆ ನಮ್ಮ ಫೋಕಸ್ಸು
ಅಲ್ಲಿಗೆ ಆಗ್ತಾ ಬರುತ್ತೆ, ಏಕೆಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ. ಆಮೇಲೆ ಮರ್ತು ಬಿಡ್ತೀವಿ ನಾವು, ಅಲ್ಲಿ ಏನು ಕೇಳಿದ್ವು ಅಲ್ಲಿಗೆ ದೇವ್ರದ ನಾವು ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮಾಡಿ ಈಚೆ ಬರ್ತೀವಿ, ಎಲ್ಲ ಆಗುತ್ತೆ, ಅಲ್ಲಿಗೆ ಬಿಟ್ಬಿಡ್ತೀವಿ ನಾವು. ಆದರೆ ಸಬ್ಕಾನ್ಷಿಯಸ್ ಮೈಂಡು ಅಲ್ಲಿ ಆ್ಯಕ್ಟಿವೇಟ್ ಆಗಿದ್ದು ಸದಾಕಾಲ ಅದನ್ನೇ ಯೋಚನೆ ಮಾಡಿ ಅದು ಈಡೇರುವಂತಹ ಮಾರ್ಗಗಳನ್ನು ನಿಮಗೆ ತೋರಿಸ್ತಾ ಬರುತ್ತೆ, ಈಡೇರುವಂತಹ ಪ್ರಸಂಗಗಳು ನಡೀತಾ ಬರುತ್ತೆ. ಅಂದರೆ ನಾವು ಕನೆಕ್ಟ್ ಆಗ್ತಾ ಹೋಗ್ತೀವಿ. ಹಾಗಾಗಿ ಏನಾಗುತ್ತೆ, ನಮ್ಮ ದೇವಸ್ಥಾನದಲ್ಲಿ ನಾವು ಕ್ಯೂಯಲ್ಲಿ ನಿಲ್ತೀವಿ ಅಂತ ಖಂಡಿತ ಬೇಜಾರು ಮಾಡ್ಕೊಳ್ಳೋದೇ ಬೇಡ. ಬೆಟ್ಟ ಹತ್ತಿ ಹೋಗಿದ್ದೀವಿ, ಕ್ಯೂಲ್ ನಿಂತಿದ್ದೀವಿ, ಅವರೆಲ್ಲ VIP ದರ್ಶನದಲ್ಲಿ ಬಂದೋಗ್ತಾ ಇದ್ದಾರೆ ಅಂತ ಜನ ಅಳಲು ತೋಡ್ಕೊಂತಾರೆ. ನೀವು ಅಳುವಂಥ ಅಥವಾ ಬೇಜಾರು ಮಾಡ್ಕೊಳ್ಳುವಂತಹದ್ದು ಏನೂ ಪ್ರಮೇಯ ಇಲ್ಲ. ಕಾರಣ ಏನು ಅಂದರೆ, ನೀವು ಏನು ಕೇಳ್ತೀರಾ ಅದು ಖಂಡಿತ ನೆರವೇರುತ್ತೆ. ನೇರವಾಗಿ ನಾವು ದೇವರ ಮುಂದೆ ಹೋಗಿ ನಿಂತಾಗ ದೇಹ ಬಳಲಿರೋಲ್ಲ, ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವೇಟ್ ಆಗಿರೋದಿಲ್ಲ. ನಾವು ಬೀಟಾ ಸ್ಟೇಟಲ್ಲೇ ಇರ್ತೀವಿ. ಅಂದರೆ ಬೀಟಾದಿಂದ ಆಲ್ಫಾಗೆ ಹೋಗಿ ಆಲ್ಫಾದಿಂದ ಥೀಟಾಗೆ ಹೋಗಬೇಕು. ಆದರೆ ದರ್ಶನಕ್ಕೆ ನಾವು ಹೋದಾಗ ಖಂಡಿತವಾಗಲೂ ಥೀಟಾ ಸ್ಟೇಟ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಥೀಟಾ ಸ್ಟೇಟ್ಗೆ ಹೋಗಬೇಕು ಅಂದರೆ ದೇಹದಕ್ಕೆ ಬಳಲಿಕೆ ಇರಬೇಕು, ದೈಹಿಕ ಬಳಲಿಕೆ, ಬಾಯಾರಿಕೆ, ದೇಹ ಒಂದು ಬೆಟ್ಟ ಹೋದಾಗ ಎಷ್ಟು ಸುಸ್ತಾಗ್ತಾ ಇರುತ್ತೆ. ಹಾಗಾಗಿ ಅದಿದ್ದಾಗ ಮಾತ್ರ ಆ ಒಂದು ಮಂಪರಿನ ಅವಸ್ಥೆಗೆ ನಾವು ಹೋಗುವಂಥದ್ದು. ಯಾವ ವ್ಯಕ್ತಿ ಮಂಪರಿನ ಅವಸ್ಥೆಗೆ ಹೋಗೋದಿಲ್ಲ ಅವನು ಯಾವ ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಂಡು ಏನು ಕೇಳಿದ್ರೂ ನೆರವೇರೋದಿಲ್ಲ. ಹಾಗಾಗಿ ಈ ಒಂದು ಪ್ರಿನ್ಸಿಪಲ್ನ ನಾವು ಸಣ್ಣ ಮಕ್ಕಳಿಗೂ ಅಪ್ಲೈ ಮಾಡ್ಬೋದು. ಏನಂತಂದರೆ, ಸಣ್ಣ ಮಕ್ಕಳು ನಿದ್ರಾವಸ್ಥೆಗೆ ಹೋಗ್ಬೇಕಾರೆ, ಆ ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ನಾವು ಒಳ್ಳೆಯ ಕಥೆಗಳನ್ನು, ಮೌಲ್ಯಾಧಾರಿತ ಕಥೆಗಳನ್ನು ಹೇಳುವುದರ ಮುಖಾಂತರ, ನೀತಿ ಕಥೆಗಳನ್ನು ಹೇಳುವುದರ ಮುಖಾಂತರ ಮಗುವನ್ನು ಮಲಗಿಸಿದ್ರೆ ಮಗು ಏನು ಮಾಡುತ್ತೆ, ಮಲಗಿದಾಗ ಅದು ಕತೆ ಕೇಳಿಸ್ಕೊಂಡಿರಲ್ಲ. ಆ ಅವಧಿಯಲ್ಲಿ ಅದು ಅಂದರೆ ನಿದ್ರೆಗೆ ಜಾರುವ ಅವಧಿಯಲ್ಲಿ, ಟ್ರ್ಯಾನ್ಸಿಂದ ಡೆಲ್ಟಾ ಸ್ಟೇಟ್ಗೆ ಜಾರುವ ಅವಧಿಯಲ್ಲಿ ಮೈಂಡ್ಗೆ ನಾವು ಏನೇನು ಮೌಲ್ಯಗಳನ್ನು ನೀಡ್ತೀವಿ, ಸತ್ಯ ಹರಿಶ್ಚಂದ್ರನ ಕಥೆ ಆಗ್ಬೋದು, ಪುಣ್ಯಕೋಟಿ ಕಥೆ ಆಗ್ಬೋದು, ಶ್ರವಣನ ಪಿತೃಭಕ್ತಿ ಆಗಿರಬಹುದು, ಈ ಥರದ ಮೌಲ್ಯಾಧಾರಿತ ಕಥೆಗಳನ್ನು ನಾವು ಹೇಳ್ತಾ ಬಂದರೆ ಖಂಡಿತವಾಗಿಯೂ ಆ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ಅದೇನು ಮಾಡುತ್ತೆ, ಅದು ಎಲ್ಲ ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಮಗುವನ್ನು ಅದೇ ರೀತಿ ರೂಪುಗೊಳಿಸುತ್ತೆ. ಅದರ ವ್ಯಕ್ತಿತ್ವವನ್ನು ರೂಪುಗೊಳಿಸೋದೇ ಸಬ್ಕಾನ್ಷಿಯಸ್ ಮೈಂಡ್. ನಾವು ಬಳಕೆ ಮಾಡೋದು ತುಂಬ ಕಡಿಮೆ, ಆದರೆ ಸಬ್ಕಾನ್ಷಿಯಸ್ ಮೈಂಡು ತುಂಬ ಜಾಸ್ತಿ ಅಗಾಧವಾದ ಶಕ್ತಿಯನ್ನು ಹೊಂದಿದೆ. ಆದರೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಆಗೋದಿಲ್ಲ. ಏಕೆಂದರೆ ಎಚ್ಚರಿಕೆ ಇದ್ದಾಗ ಲಾಜಿಕ್ ಮೈಂಡ್ ವರ್ಕ್ ಆಗ್ತಾ ಇರುತ್ತೆ, ಮಂಪರಿನ ಸ್ಥಿತಿಯಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ. ಹಾಗಾಗಿ ಸಬ್ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಇರುವ ಕೆಲವು ವಿಧಗಳು ಅಂತ ನಾವು ಹೇಳೋದಾದರೆ, ಬೆಟ್ಟ ಹತ್ತಿ ದೇವರ ದರ್ಶನ ಮಾಡೋದು, ಧರ್ಮದರ್ಶನದಲ್ಲಿ ಕ್ಯೂ ನಿಂತ್ಕೊಂಡು ಮಾಡೋದು, ಅಥವಾ ನೀವು 2,000 ರೂಪಾಯಿ ಕೊಟ್ಟರು ಅಷ್ಟೇ ಕ್ಯೂ ನಿಂತ್ಕೊಂಡು ನೀವು ದೇವರನ್ನು ಕೇಳ್ತೀರಾ, ದೇವರಿಗೆ ಕಾಣಿಕೆ ಕೊಟ್ಟಂಗಾಯಿತು 2,000 ರೂಪಾಯಿ. ಅದರ ಜೊತೆಗೆ ನೀವು ಏನೇನು ನಿಮ್ಮ ಒಂದು ಆಸೆಗಳು ಬೇಡಿಕೆಗಳಿರುತ್ತೆ ಈಡೇರುತ್ತೆ. ಕಾರಣ ಏನು ಅಂತಂದರೆ, ನಿಮ್ಮ ದೇಹ ಬಳಲಿರುತ್ತೆ. ಹಾಗಾಗಿ ನಾವು ಇಂಥ ವಿಚಾರಕ್ಕೆ ನೊಂದ್ಕೊಳ್ಳೋದು ಬೇಡ. ಇದು ದೇವರು ನಮಗೆ ಕಲ್ಪಿಸಿರುವ ಒಂದು ಭಾಗ್ಯ. ನಾವು VIP ದರ್ಶನ ಸಿಕ್ಕಿಲ್ಲ ಅಂತಂದರೆ ಬೇಜಾರಲ್ಲ, ಕಾರಣ ಅವರ ಆಸೆಗಳು ಅಷ್ಟು ಸುಲಭಕ್ಕೆ ನೆರವೇರೋಲ್ಲ. ಸಬ್ಕಾನ್ಷಿಯಸ್ ಮೈಂಡು ಇನ್ಸ್ಟ್ರಕ್ಷನ್ ಅವ್ರು ಏನೇ ಕೊಡ್ತಾರೆ, ನಾನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು, ನಾನು ದೊಡ್ಡ ಫಿಲಮ್ ಇದಾಗಬೇಕು, ಸೆಲೆಬ್ರಿಟಿಗಳು ಬರ್ತಾರೆ, ಆದರೆ ಅದು ಅಷ್ಟು ಸುಲಭವಾಗಿ ನೆರವೇರಲ್ಲ. ಕಾರಣ ಸಬ್ಕಾನ್ಷಿಯಸ್ ಮೈಂಡ್ಗೆ ಥಾಟ್ ಹಾಕಿದಾಗ ಮಾತ್ರ ಮ್ಯಾನಿಫೆಸ್ಟ್ ಆಗುವಂಥದ್ದು. ಈ ಒಂದು ಸತ್ಯನ ನಾವೆಲ್ಲ ಅರ್ಥಕೊಂಡು ಸಂತೋಷದಿಂದ ದೇವರ ಸೇವೆಯನ್ನು ಮಾಡೋಣ. ಇಲ್ಲಿ ಯಾವುದೇ ಬೇಜಾರು ಬೇಡ. ಹಾಗಾಗಿ ಇದರ ಒಂದು ವೈಜ್ಞಾನಿಕತೆಯನ್ನು ಅರ್ಥಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಏನು ಅನಿಸೋಲ್ಲ. ಈ ರೀತಿ ಅವಕಾಶ ಧರ್ಮದರ್ಶನದಲ್ಲಿ ಕ್ಯೂಲ್ ನಿಂತ್ಕೊಂಡು ದೇವರನ್ನು ನಾವು ನೋಡಿರೋದೇ ಒಂದು ಒಳ್ಳೆಯ ಅವಕಾಶ ದೇವರು ನಮಗೆ ಕಲ್ಪಿಸ್ಕೊಟ್ಟಿದ್ದಾನೆ ಅಂತ ನಾವು ಅಂದ್ಕೊಂಡು ನಾವು ಸಂತೋಷದಿಂದ ಈ ಒಂದು ಆಷಾಢದಲ್ಲಿ ಬರುವಂತಹ ಶುಕ್ರವಾರಗಳ ಆಚರಣೆಯನ್ನು ಮಾಡ್ತಾ ಬರೋಣ. ನಮಸ್ಕಾರ.